ಪ್ರೆಗ್ನೆನ್ಸಿ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಫೇಸಸ್. ಒಂದು ವುಮೆನ್ಸ್ ಲೈಫಲ್ಲಿ ಇದೊಂದು ಮೆಮೊರೇಬಲ್ ಫೇಸ್ ಅಂತ ನಾವು ಹೇಳ್ತೀವಿ. ಪ್ರೆಗ್ನೆನ್ಸಿ ಸ್ಮೂತಾಗಿ ಹೋಗ್ಬೇಕಂದ್ರೆ ಏನೇನು ಫಾಲೋ ಮಾಡಬೇಕು? ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೀರು. ರೆಗ್ಯುಲರ್ ವಾಕ್ಸ್ಗೆ ಹೋಗಬೇಕು, ಅಬೌಟ್ 25 to 30 minutes ಆಫ್ ನಾರ್ಮಲ್ ವಾಕ್ಸ್. ಪ್ರೆಗ್ನೆನ್ಸಿ ಸಿಕ್ನೆಸ್ ಅಲ್ಲ, ಅದು ಯಾವುದು ರೋಗ ಥರ ಅಲ್ಲ. ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಡಾಕ್ಟರ್ ದೀಪ್ಶಿಕಾ ಝಾ, ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ಫ್ರಮ್ ಗ್ರೋ ಆ್ಯಂಡ್ ಗ್ಲೋ ಹೆಲ್ತ್ ಕೇರ್, ಕೆಂಪಾಪುರ, ಹೆಬ್ಬಾಳ್. ಇವತ್ತು ನಾನು ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡ್ತೀನಿ. ಸೊ ಪ್ರೆಗ್ನೆನ್ಸಿ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಫೇಸಸ್. ಒಂದು ವುಮೆನ್ಸ್ ಲೈಫಲ್ಲಿ ಇದೊಂದು ಮೆಮೊರೇಬಲ್ ಫೇಸ್ ಅಂತ ನಾವು ಹೇಳ್ತೀವಿ. ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಈಸಿಯಾಗಿ 9 months ಹೋಗುತ್ತೆ, ಬಟ್ ಕೆಲವೊಬ್ಬರಿಗೆ ತುಂಬ ಕಷ್ಟ ಕೊಡುತ್ತೆ. ಸೊ ಅ ಫ್ಯೂ ಥಿಂಗ್ಸ್ ಅಬೌಟ್ ಪ್ರೆಗ್ನೆನ್ಸಿ ಈಸ್ ವಾಟ್ ಐ ವುಡ್ ಲೈಕ್ ಟು ಡಿಸ್ಕಸ್ ಟುಡೇ. ಸೊ ಪ್ರೆಗ್ನೆನ್ಸಿ 9 month ಪೀರಿಯಡು, 9 ಕಂಪ್ಲೀಟ್ ಮಂತ್ಸ್ ಪ್ರೆಗ್ನೆನ್ಸಿದಿರುತ್ತೆ. ಇದನ್ನು ನಾವು 3 ಟ್ರೈಮಿಸ್ಟರ್ಸಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ 3 monthsನ ಫಸ್ಟ್ ಟ್ರೈಮಿಸ್ಟರ್ ಅಂತೀವಿ. ಸೆಕೆಂಡ್ 3 months, ಮಿಡಲ್ ಆಫ್ ದ 3 months ಇಸ್ ದ ಸೆಕೆಂಡ್ ಟ್ರೈಮಿಸ್ಟರ್. ದ ಲಾಸ್ಟ್ 3 months ನಾವು ಥರ್ಡ್ ಟ್ರೈಮಿಸ್ಟರ್ ಅಂತೀವಿ. ಸೊ ವಾಟ್ ಆರ್ ದ ಫ್ಯೂ ಡೂಸ್ ಇನ್ ಪ್ರೆಗ್ನೆನ್ಸಿ? ಏನೇನು ಮಾಡಬೇಕು ನೀವು ಫಾರ್ ಯುವರ್ ಪ್ರೆಗ್ನೆನ್ಸಿ ಸ್ಮೂತಾಗಿ ಹೋಗ್ಬೇಕಂದ್ರೆ ಏನೇನು ಫಾಲೋ ಮಾಡಬೇಕು? ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೀರು. ಯು ವಿಲ್ ಹ್ಯಾವ್ ಟು ಆಲ್ವೇಸ್ ನೀರು ಮಾತ್ರ ಚೆನ್ನಾಗಿ ಕುಡಿಬೇಕು. ನೀರು ಅಂದರೆ ಆಲ್ ಟೈಪ್ಸ್ ಆಫ್ ಲಿಕ್ವಿಡ್ಸ್, ಆಲ್ ಟೈಪ್ಸ್ ಆಫ್ ಫ್ರೂಟ್ ಜ್ಯೂಸಸ್, ವಾಟರ್, ಇದರಿಂದ ಫೈಬರ್ ಇಂಟೇಕ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಥಿಂಗ್ ಇಸ್, ನೀವು 3 ಸಲ ಏನು ತಿಂತಾ ಇದ್ದೀರೋ ಅದನ್ನೇ ಸ್ಪ್ಲಿಟ್ ಮಾಡಿಕೊಂಡು 6 to 8 times, 6 to 8 ಸಲ ಸ್ಮಾಲ್ ಮೀಲ್ಸ್ ತೊಗೊಳ್ಬೇಕು. ಇದರಿಂದ ನಿಮಗೆ ಜೀರ್ಣ ಪ್ರಾಬ್ಲಮ್ಸ್ ಇರಲ್ಲ. ಥರ್ಡ್ ಥಿಂಗ್ ಈಸ್ ರೆಗ್ಯುಲರ್ ಎಕ್ಸರ್ಸೈಸಸ್. ಸೊ ಪ್ರೆಗ್ನೆನ್ಸಿ ಅಂತ ಹೇಳಿಬಿಟ್ಟು 9 months ಬೆಡ್ ರೆಸ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಥ್ರೂ ಔಟ್ ಪ್ರೆಗ್ನೆನ್ಸಿ ನಿಮ್ಮ ಕೈಯಲ್ಲಿ ಎಷ್ಟು ಆ್ಯಕ್ಟಿವ್ ಇರೋಕ್ಕಾಗುತ್ತೋ ಅಷ್ಟು ಆ್ಯಕ್ಟಿವ್ ಇರಬೇಕು. ರೆಗ್ಯುಲರ್ ವಾಕ್ಸಿಗೆ ಹೋಗಬೇಕು, ಅಬೌಟ್ 25 to 30 minutes ಆಫ್ ನಾರ್ಮಲ್ ವಾಕ್ಸ್. ಮೆಡಿಕಲಿ ಯಾವುದು ಕಂಡೀಷನ್ ಇಲ್ಲ ಅಂದರೆ ಕೆಲವು ಎಕ್ಸಸೈಸಸ್ ಬರುತ್ತೆ ಪ್ರೆಗ್ನೆನ್ಸಿ ಲೇಡೀಸಲ್ಲಿ. ಫಾರ್ ಎಕ್ಸಾಂಪಲ್ ಸ್ಕ್ವಾಟ್ಸ್ ಆಗಲಿ, ಬಟರ್ಫ್ಲೈಸ್ ಆಗಲಿ. ಸೊ ಇಫ್ ಯುವರ್ ಡಾಕ್ಟರ್ ಅಲೌಸ್, ನೀವು ಈ ಎಕ್ಸಸೈಸಸ್ನ ಮಾಡ್ತಾ ಇರಬೇಕು. 2 ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಪ್ರೆಗ್ನೆನ್ಸಿ: ಹೆಲ್ದಿ ನ್ಯೂಟ್ರಿಷನ್ ಪ್ಲಸ್ ಎಕ್ಸಸೈಸಸ್ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಪ್ಲಸ್ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡಿ. ಲೈಕ್ ಐ ಸೆಡ್, ಪ್ರೆಗ್ನೆನ್ಸಿ ಸಿಕ್ನೆಸ್ ಅಲ್ಲ, ಅದು ಯಾವುದು ರೋಗ ಥರ ಅಲ್ಲ. ಇಟ್ಸ್ ಅ ನಾರ್ಮಲ್ ಫೇಸ್. ಸೊ ಅದನ್ನು ನೀವು ಎಷ್ಟು ನಾರ್ಮಲಾಗಿ ತೊಗೊಳ್ತೀರಾ ಅಷ್ಟು ನಿಮ್ಮ ಪ್ರೆಗ್ನೆನ್ಸಿ ಸ್ಮೂತಾಗಿರುತ್ತೆ. ಮೆಡಿಕೇಷನ್ಸ್ ಟೈಮಲ್ಲಿ ತೊಗೊಳ್ಳಿ. ನಿಮ್ಮ ಡಾಕ್ಟರ್ ನಿಮಗೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಫೋಲಿಕ್ ಆ್ಯಸಿಡ್, ಸೆಕೆಂಡ್ ಟ್ರೈಮಿಸ್ಟರಿಂದ ಐರನ್, ಕ್ಯಾಲ್ಶಿಯಮ್ ಎಲ್ಲ ಶುರು ಮಾಡ್ತಾರೆ. ಪ್ರೋಟೀನ್ ಪೌಡರ್ ಶುರು ಮಾಡ್ತಾರೆ. ಈ ಮೆಡಿಸಿನ್ಸ್ನ ರೆಗ್ಯುಲರ್ ಆಗಿ ತೊಗೊಳ್ಳಿ. ಬಿಕಾಸ್ ಲಾಟ್ ಆಫ್ ಪೇಷಂಟ್ಸ್ ಮೆಡಿಸಿನ್ಸ್ ತೊಗೊಳ್ಳಲ್ಲ, ಹಿಮೋಗ್ಲೋಬಿನ್ ಡ್ರಾಪ್ ಆಗುತ್ತೆ, ಡೆಲಿವರಿಯಲ್ಲಿ ಕಷ್ಟ ಆಗುತ್ತೆ. ಸೊ ಬಿ ರೆಗ್ಯುಲರ್ ಆನ್ ಮೆಡಿಕೇಷನ್ಸ್. ರೆಗ್ಯುಲರ್ ಡಾಕ್ಟರ್ಸ್ ವಿಸಿಟ್ ಮಾಡಿ. ಡಾಕ್ಟರ್ ಮಂತ್ಲಿ ಚೆಕಪ್ಸ್ಗೆ ಕರೀತಾರೆ, ಅದನ್ನು ಮಿಸ್ ಮಾಡ್ತೀರಾ, ರೆಗ್ಯುಲರ್ ಡಾಕ್ಟರ್ ಚೆಕಪ್ಸ್ಗೆ ಹೋಗಿ ರೆಗ್ಯುಲರ್ ಸ್ಕ್ಯಾನ್ಸ್ ಮಾಡಿ. ಸೊ ಈ ಫ್ಯೂ ಮೆಥಡ್ಸ್ನ ನೀವು ಫಾಲೋ ಮಾಡಿದ್ರೆ ಪ್ರೆಗ್ನೆನ್ಸಿ ವಿಲ್ ಬಿ ಅ ಸ್ಮೂತ್ ಜರ್ನಿ ಫಾರ್ ಯು. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.